ಸರ್ಕಾರಕ್ಕೆ, ದಲಿತರ ಪಾಲಿನ ತುತ್ತನ್ನು ಕಿತ್ತುಕೊಂಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲೊಂದು ಕರಪತ್ರ ಹಾಕಿದ್ದೀವಿ. ಈ ಕರಪತ್ರನೇ ನಮಗಿರುವಂಥ ಅಸ್ತ್ರ. ಈ ಕರಪತ್ರದಲ್ಲಿ ನಾವು ಒಂದು ಕಾರ್ಯಕ್ರಮನ ಘೋಷಿಸ್ತಾ ಇದ್ದೀವಿ. ಆ ಕಾರ್ಯಕ್ರಮ 9ನೇ ತಾರೀಕು ನಡೆಯುತ್ತೆ. ಅದು ನಮ್ಮ ಜಿಲ್ಲೆಯ 2 ದಲಿತ ಶಾಸಕರ ಮನೆಯ ಮುಂದೆ ನಡೆಯುತ್ತೆ. ಯಾಕೆ ಇವರಿಬ್ಬರು ಶಾಸಕರ ಮನೆ ಮುಂದೆನೇ ಮಾಡ್ತಾ ಇದ್ದೀವಿ ಅಂತಂದರೆ, ಇವರು ಏನು ಈಗ ಅಪಹರಣ ಆಗಿದೆ ನಮ್ಮ ಹಣ, ಅಂದರೆ ಬಜೆಟ್ನಲ್ಲಿ ನಮಗಾಗಿ ಮೀಸಲಿಟ್ಟಂಥ 25,000 ಕೋಟಿ, ಈಗ ಬಂದ ಸುದ್ದಿ ಪ್ರಕಾರ 39,000 ಕೋಟಿ ರೂಪಾಯಿಗಳನ್ನು ಇವರು ಉದ್ದೇಶಗಳಿಗೆ, ಯಾವ ಉದ್ದೇಶಗಳಿಗೆ ಮೀಸಲಾಗಿತ್ತೋ ಆ ಉದ್ದೇಶಗಳಿಗೆ ಬಳಸದೇನೆ ಆ ಸಂಪೂರ್ಣವಾದ ಹಣವನ್ನು ಅವರು ಈ ಗ್ಯಾರಂಟಿಗಳಿಗೆ ಬಳಸ್ತಾ ಇದ್ದಾರೆ. ಸೊ ಇದು ಬಹಳ ದೊಡ್ಡ ಅಪಹರಣ ಆಗಿದೆ, ದರೋಡೆ ಆಗಿದೆ, ಅನ್ಯಾಯ ಆಗಿದೆ, ನಮ್ಮ ಪಾಲಿನ ತುತ್ತನ್ನು ಕಸ್ಕೊಳ್ಳೋದಾಗಿದೆ. ಯಾಕೆಂತಂದರೆ ಇನ್ನು ಉಳಿದ ಅನೇಕ ನಿಗಮಗಳಿದ್ದಾವೆ, ಅವೆಲ್ಲ ಭಾಳ ಬಲಿಷ್ಠ ಜಾತಿಗಳದ್ದು. ಆ ನಿಗಮಗಳಲ್ಲಿರೋ ಹಣಕ್ಕೆ ಇವ್ರ ಕೈ ಹಾಕೋದಕ್ಕಾಗಿಲ್ಲ. ದಲಿತರ ಈ ಹಣವನ್ನು ಸುಲಭವಾಗಿ ನಾವು ಲಪಟಾಯಿಸ್ಬೋದು, ಅವ್ರನ್ನ ಯಾಮಾರಿಸ್ಬೋದು, ಏನಾದ್ರು ಮಾಡಿ ನಾವು ಬಚಾವಾಗ್ಬೋದು ಅನ್ನೋವಂಥ ಒಂದು ದಾಸ್ತ್ಯ ನಾವು ಸಹಿಸ್ತಾ ಇಲ್ಲ. ಆ ದಾಸ್ತ್ಯದಿಂದ ಒಟ್ಟು ಇದನ್ನು ಡೈವರ್ಟ್ ಮಾಡಲಾಗಿದೆ. ಅದನ್ನು ನಾವು ವಿರೋಧಿಸ್ತಾ ಇದ್ದೀವಿ, ಖಂಡಿಸ್ತಾ ಇದ್ದೀವಿ. ಇದು ಅತ್ಯಂತ ನಾಚಿಕೆಗೇಡಿಂದು ಅಂತ ಹೇಳ್ತಾ ಇದ್ದೀವಿ. ಜೊತೆಗೆ ಇದು ಭಾಳ ಅನ್ಯಾಯ ಅನ್ನೋದನ್ನು ಕೂಡ ಹೇಳ್ತಾ ಇದ್ದೀವಿ. ಯಾಕೆಂತಂದರೆ ಈ ಕಾರಣದಿಂದಾಗಿ ದಲಿತರ ಕ್ಷೇಮಾಭಿವೃದ್ಧಿಯಕ್ಕೆ ಖರ್ಚು ಮಾಡಬೇಕಾದ ಅನೇಕ ಇಲಾಖೆಗಳಲ್ಲಿ ಹಣ ಇಲ್ಲ. ಯಾಕೆಂದರೆ ಆ ಹಣ ಎಲ್ಲವನ್ನು ಗ್ಯಾರಂಟಿಗಳಿಗೆ ಬಳಸಲಾಗಿದೆ. ಹಾಗಾಗಿ ಅದೆಲ್ಲಕ್ಕಿಂತ ಮುಖ್ಯವಾಗಿ ಮಕ್ಕಳ ಶಿಕ್ಷಣದಿದೆಯಲ್ಲ, ಆ ಶಿಕ್ಷಣಕ್ಕಂತೂ ಇವರು ಕೊಡಬೇಕಾದಂಥ ಪ್ರಾಶಸ್ತ್ಯ ಕೊಡ್ತಾ ಇಲ್ಲ. ದಲಿತ ಮಕ್ಕಳ ಶಿಕ್ಷಣಕ್ಕೆ ನಾವು ಕೇಳ್ತಾ ಇರೋದು ಏನು ಅಂತಂದರೆ, ಅಷ್ಟು ಹಣನ ಪ್ರತ್ಯೇಕವಾಗಿ ಪೂಲ್ ಮಾಡಿ ವಾಪಸ್ ತಂದ್ಕೊಡಿ ನಮ್ಮ ಹಣನ, ಮತ್ತು ಅದಕ್ಕೆ ಪ್ರತ್ಯೇಕವಾದ ಬಜೆಟ್ ಮಾಡಿ, ದಲಿತ ಬಜೆಟ್ ಅಂತಲೇ ಇಂಟ್ರೊಡ್ಯೂಸ್ ಮಾಡಿ ಅದೆಲ್ಲವನ್ನು ನಮ್ಮ ಮುಂದಿನ ಮಕ್ಕಳ ಶಿಕ್ಷಣಕ್ಕೋಸ್ಕರ ಬಳಸಿದೆ ಅಂತ ನಾವು ಹೇಳ್ತೀವಿ. ಯಾಕೆಂತಂದರೆ ಮುಂದಿನ 10-15 ವರ್ಷಗಳಲ್ಲಿ ಸಂಪೂರ್ಣವಾಗಿ ನಮ್ಮ ಮಕ್ಕಳು ಶಿಕ್ಷಣದಿಂದ ತಂತಾನೇ ದೂರ ಹೋಗೋ ರೀತಿಯಲ್ಲಿ ಇವರ ಶಿಕ್ಷಣ ನೀತಿ ಜಾರಿಗೊಳ್ತಾ ಇದೆ. ಒಂದು ಕೇಂದ್ರ ಸರ್ಕಾರ ಮಾಡ್ತಿರೋಂಥ NEP ಅಂತ ಏನಿದೆ, ನೂತನ ಶಿಕ್ಷಣ ಪದ್ಧತಿ, ಅದಂತೂ ಇನ್ನು 10-15 ವರ್ಷಗಳಲ್ಲಿ ನಮ್ಮ ಇಡೀ ಸಮುದಾಯಗಳನ್ನು ಹಿಂದೆ ಆ ಮಧ್ಯಕಾಲೀನ ಯುಗದಲ್ಲಿ ಎಷ್ಟೊಂದು ಹೀನಾಯವಾದಂಥ ಕುಲಕಸಬುಗಳಿಗೆ ನಾವು ಬಂಧಿಸಲ್ಪಟ್ಟಿದ್ವಿ, ಅದೇ ರೀತಿಯ ಕುಲಕಸಬುಗಳಿಗೆ ನಮ್ಮನ್ನು ತಳ್ತಾ ಇದ್ದಾರೆ ಮತ್ತು ಗುಲಾಮ್ಗಿರಿಗೆ ನಮ್ಮನ್ನು ಓಡ್ತಾ ಇದ್ದಾರೆ, ನಮ್ಮ ಮುಂದಿನ ಪೀಳಿಗೆ ಮಕ್ಕಳನ್ನು. ಆ ಕಾರಣಕ್ಕಾಗಿ ನಾವು ಕೇಳ್ತಾ ಇರೋದೇನಂತಂದರೆ, ಈ ಹಣವನ್ನೆಲ್ಲ ನೀವು ಅತ್ಯಂತ ಸ್ಮಾರ್ಟ್ ಎಜುಕೇಷನ್ ಕೊಡೋದಕ್ಕೆ ಬಳಸಿ, ನಮ್ಮ ಮಕ್ಕಳಿಗೆ ಬಳಸಿ ಶಿಕ್ಷಣಕ್ಕೆ ಅನ್ನೋದನ್ನು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಮತ ಮಾತ್ರ ಬೇಕು. ನಿಮಗೆ ಮತ ಕೊಟ್ವಿ ನಾವು. ಯಾಕೆ ಮತ ಕೊಟ್ವಿ? ಸಂದರ್ಭಗಳು, ಚಾರಿತ್ರಿಕ ಸಂದರ್ಭಗಳು, ಕೋಮುವಾದಿ ಪಕ್ಷಗಳನ್ನು ತಂದು ಮತ್ತೆ ಅಧಿಕಾರಕ್ಕೆ ಕೂರಿಸದೇ ಇರಲಿ ಅನ್ನೋ ಕಾರಣಕ್ಕಾಗಿ ನಾವು ಕಾಂಗ್ರೆಸ್ಸನ್ನು ಬೆಂಬಲಿಸಿದ್ವಿ. ದಲಿತ ಚಳುವಳಿಗಾರರಂತೂ ದಲಿತ ಸಾಂಸ್ಕೃತಿಕ ಪ್ರತಿರೋಧದ ಹೆಸರಲ್ಲಿ ಬೇಷರತ್ತಾಗಿ ಸಪೋರ್ಟನ್ನು ಕೊಟ್ಟು ಕಾಂಗ್ರೆಸ್ ಸರ್ಕಾರಕ್ಕೆ. ಅದರ ಪರಿಣಾಮವಾಗಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಈಗ ದಲಿತರ ಪಾಲಿನ ತುತ್ತನ್ನು ಕಸ್ಕೊಳ್ತಾ ಇದೆ. ಇದನ್ನು ನಾವು ಪ್ರತಿಭಟಿಸಲೇ ಬೇಕಾಗಿದೆ. ಸೊ ಅದಕ್ಕಾಗಿ ನಾವು ಈ ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ. ನಾನು ಬಂಗಾರಪೇಟೆಯ ಶಾಸಕರಾಗಿರುವಂಥ ನಾರಾಯಣ ಸ್ವಾಮಿ ಅವರ ಮನೆಯ ಮುಂದೆ ನಡೆಯುವಂಥ ಅವತ್ತಿನ ಧರಣಿಯನ್ನು ನಾನು ನೇತೃತ್ವ ವಹಿಸ್ತಾ ಇದ್ದೀನಿ. ಇಲ್ಲಿ ನಮ್ಮ ಜೊತೆಗಾರರಾಗಿರುವಂಥ ಹಿರಿಯ ಹೋರಾಟಗಾರರಾಗಿರುವಂಥ N. ವೆಂಕಟೇಶ್ ಅವರು ರೂಪಕಲಾ ಶೆಟ್ಟರ್ ಅವರ ಮನೆ ಮುಂದೆ ಹೋರಾಟದ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ. ಈ ಕಾಂಪ್ಲೆಕ್ಸ್ ಅದು 9ನೇ ತಾರೀಕು ಬೆಳಗ್ಗೆ 9ರಿಂದ 3 ಗಂಟೆವರೆಗೂ ಕಾರ್ಯಕ್ರಮ ನಡೀತದೆ. ಶುಕ್ರವಾರ ನಾನು ಹೇಳ್ತಾ ಇರೋದು ಏನಂತಂದರೆ, ಈ ಪಾಂಪ್ಲೆಟ್ ಇದೆಯಲ್ಲ, ಈ ಕರಪತ್ರ, ಇದು ಪ್ರತಿಯೊಬ್ಬ ಓದುಗರ ಕೈಗೂ ಕೂಡ ಹೋಗಬೇಕು, ಪ್ರತಿಯೊಬ್ಬರ ದಲಿತರ ಮನೆ ಬಾಗಿಲ ಮೇಲೆ ಕೂಡ ಅಂಟಿಸ್ಕೋಬೇಕು. ಈ ಹೋರಾಟ 9ಕ್ಕೆ ನಿಲ್ಲೋದಿಲ್ಲ, ನನಗೆ ಚೆನ್ನಾಗಿ ಗೊತ್ತಿದೆ. ಆ ಕಾರಣಕ್ಕಾಗಿ ಈ ಹೋರಾಟವನ್ನು ಮತ್ತೆ ಮುಂದುವರಿಸಬೇಕಾಗುತ್ತೆ, ನ್ಯಾಯ ಸಿಕ್ಕೋವರೆಗೂ ಕೂಡ. ಆ ಕಾರಣಕ್ಕಾಗಿ ಇದು ಪ್ರತಿ ಮನೆಯ ಗೋಡೆಯ ಮೇಲೆ ಇದು ಅಂಟಿಸ್ಬೇಕು, ಪ್ರತಿಯೊಬ್ಬರಿಗೂ ತಲುಪಬೇಕು. ನಂತರ ಇಡೀ ಸಮುದಾಯ, ನಮ್ಮ ಇಡೀ ಮನೆಗೆ ಬೆಂಕಿ ಬಿದ್ದಿದೆ, ಆ ಕಾರಣಕ್ಕಾಗಿ ನಮ್ಮ ಮನೆಗೆ ಬೆಂಕಿ ಬಂದಿದೆ ಅನ್ನೋವಂಥ ಒಂದು ಭಾವದಲ್ಲಿ, ಒಂದು ಕ್ರೋಧದಲ್ಲಿ, ಒಂದು ಆವೇಶದಲ್ಲಿ ಇದನ್ನು ಸ್ವೀಕಾರ ಮಾಡಬೇಕು ಮತ್ತು ಅವತ್ತಿನ ಹೋರಾಟದಲ್ಲಿ ಪಾಲ್ಗೊಳ್ಬೇಕು. ಪ್ರತಿಯೊಬ್ಬ ದಲಿತರು ಕೂಡ ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂತಂದರೆ ಇನ್ನು ಮುಂದಿನ ದಿನಗಳು ಅತ್ಯಂತ ಘೋರವಾದ ದಿನಗಳು ಬರ್ತಾ ಇದ್ದಾವೆ. ದಲಿತ ಸಮುದಾಯದನ್ನು ಅಥವಾ ದಲಿತ ಸಮುದಾಯದ ಇಡೀ ಹಿತಾಸಕ್ತಿಯನ್ನು ಕಾಪಾಡಬೇಕಾಗಿರುವಂಥ ರಾಜಕೀಯ ಪಕ್ಷಗಳು ಕಾಪಾಡ್ತಾ ಇಲ್ಲ. ನಮ್ಮ ಚಳುವಳಿಗಳು ಕೂಡ ಗ್ರಹಿಸೋದ್ರಲ್ಲಿ, ನಮ್ಮ ನೋವುಗಳನ್ನು ಗ್ರಹಿಸೋದ್ರಲ್ಲಿ ಯಾಕೋ ಹಿಂದೆ ಬಿದ್ದಿವೆ ಅಂತವೆ.
ಆ ಕಾರಣಕ್ಕಾಗಿ ಇದು ಎಲ್ಲರ ಕಣ್ಣು ತೆರೆಸುವಂಥ ಕಾರ್ಯಕ್ರಮ ಆಗಲಿ. ಇನ್ನು ಮುಂದೆ ನಮ್ಮ ಸಮುದಾಯವನ್ನು ನಾವು ಕಾಪಾಡಿಕೊಳ್ಳೋದಕ್ಕೆ ನಾವೇನೇ ಒಂದು ಯೋಧ ಪಡೆಯನ್ನು ಕಟ್ಟಬೇಕಾಗಿದೆ. ಈಗೆಲ್ಲ ಈ ಕಾರ್ಯಕ್ರಮ ಏನು ನಡೀತಾ ಇದೆ ಇದು ಕೋಲಾರ ಜಿಲ್ಲೆ ದಲಿತ ಪ್ರತಿರೋಧ ಪಡೆ ಬ್ರಿಗೇಡ್, ಕೋಲಾರ ಡಿಸ್ಟಿಕ್ ದಲಿತ್ ರೆಸಿಸ್ಟೆಂಟ್ ಬ್ರಿಗೇಡ್ ಅನ್ನುವಂಥ ಒಂದು ಹೆಸರಲ್ಲಿ ನಡೀತಾ ಇದೆ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಈ ಹೋರಾಟಕ್ಕೆ ಮನೆ ಮನೆಯಿಂದಲೂ ಕೂಡ ಜನ ಬರಬೇಕು. ಇದು ನಮ್ಮ ಮನೆಗೆ ಬೆಂಕಿ ಬಿದ್ದಿದೆ, ಆ ಬೆಂಕಿಯನ್ನು ನಾವು ಆರಿಸ್ಕೊಳ್ಳೇಬೇಕು ಮತ್ತು ನಾವು ಉಳಿಲೇಬೇಕು, ಬೂದಿ ಆಗಬಾರ್ದು ಅಂತ ಹೇಳ್ತಾ ಇದೊಂದು ದೊಡ್ಡ ಸವಾಲು ನಮ್ಮ ಮುಂದ್ಗಡೆ ಇದೆ 9ನೇ ತಾರೀಕು. ಆ ಕಾರಣಕ್ಕಾಗಿ ಎಲ್ಲ ಪ್ರತಿ ಮನೆಯಿಂದನೂ ಕೂಡ ನಾವು ಬಂದು ಭಾಗವಹಿಸಬೇಕು ಅಂತ ನಾನು ಎಲ್ಲರನ್ನೂ ಕೂಡ ಕೇಳ್ಕೊಳ್ತಾ ಇದ್ದೀನಿ. ಮುಖ್ಯವಾಗಿ KGF ಯಾಕೆ ಭಾಳ ಮುಖ್ಯ ಅಂತಂದರೆ, ಚರಿತ್ರೆಯಲ್ಲಿ ನಾವು ನಿಂತಿರೋ ಈ ಸ್ಥಳ ಇರ್ಬೋದು, KGF ಇರ್ಬೋದು, ಭಾಳ ದೊಡ್ಡ ರೀತಿಯ ಸ್ಥಾನನ ಪಡೆದಿದೆ ಅಂಬೇಡ್ಕರ್ ಅವರ ಚರಿತ್ರೆಯಲ್ಲಿ ಈ ಜಾಗ. ಅಂಥ ಒಂದು ಜಾಗದಿಂದ ನಾವು ಈ ಭಗ್ನಗೊಂಡಿರುವಂಥ ಈ ಜಾಗದಿಂದಲೇ ನಾವು ಆರಂಭ ಮಾಡ್ತಾಯಿದ್ವಿ. ದಲಿತ ಚಳವಳಿಯನ್ನು ಕೂಡ ನಾವು ಮುರಿದು ಹೋಗಿದೆ, ಅರಿದು ಹೋಗಿದೆ, ಅರಿಯಂಚಾಗಿದೆ, ಆನಂತರ ಫ್ರ್ಯಾಕ್ಚರ್ಡ್ ಆಗಿದೆ, ಒಡೆದೋಗಿದೆ ಅಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಾವು ಅದನ್ನು ಹೌದು, ಅದು ಒಡೆದಿದೆಯೋ ಇಲ್ಲವೋ ನಮಗೆ ಗೊತ್ತಾಗುತ್ತೆ, ನಾವು ಅದನ್ನು ಕಟ್ತೀವಿ. ಮತ್ತು ಎಲ್ಲ ಒಡೆದೋಗಿರೋ ಸಂಘಟನೆಗಳನ್ನು ಕೂಡ ನಾವು ಒಟ್ಟಿಗೆ ತರ್ತಾ ಇದ್ದೀವಿ. ಇನ್ನು ಕೇವಲ 10-15 ವರ್ಷಗಳಲ್ಲಿ, ಈ 15-20 ವರ್ಷಗಳಲ್ಲಿ ನಾವು ಏನನ್ನು ಕಳ್ಕೊಂಡಿದ್ದೀವಿ ನೆಲದಲ್ಲಿ, ಸ್ವಾಭಿಮಾನದಿಂದ ಹಿಡಿದು, ನಮ್ಮ ದನಿಯಿಂದ ಹಿಡಿದು, ನಮ್ಮ ಹಕ್ಕುಗಳಿಂದ ಹಿಡಿದು, ಆ ಹಕ್ಕುಗಳನ್ನು ನಾವು ಮತ್ತೆ ಪಡ್ಕೊಳ್ತೀವಿ ಮತ್ತು ಈ ನೆಲದ ರಾಜಕಾರಣವನ್ನು ಕೂಡ ನಾವು ನಿರ್ಣಯಿಸ್ತೀವಿ ಅಂತ ಇಲ್ಲೇ ಬಾಬಾ ಸಾಹೇಬರ ಈ ಪ್ರತಿಮೆ ಮುಂದ್ಗಡೆ ನಾವು ಪ್ರತಿಜ್ಞೆ ಮಾಡ್ಕೊಳ್ತಾ ಇದ್ದೀವಿ. ಮನಸ್ಸಿನಲ್ಲಿ ಕಾರ್ಯಕ್ರಮಗಳನ್ನು ಕೂಡ ಆ ರೀತಿಯಲ್ಲಿ ಮುಂದೆ ನಡೆಸ್ತೀವಿ. ಈಗ ನಾವೆಲ್ಲ ಒಂದಾಗ್ತಾ ಇದ್ದೀವಿ. ಬೇರೆ ಬೇರೆ ಬಣಗಳಿರ್ಬೋದು ಇಲ್ಲಿ, ಆದರೆ ನಮ್ಮ ಉದ್ದೇಶ, ನಮ್ಮ ಕಾರ್ಯಕ್ರಮ, ನಮ್ಮ ಗೋಲು ಏನಿದೆಯಲ್ಲ ಅದು ಒಂದೇ ಆಗಿದೆ. ನಾವು ಒಟ್ಟಾಗಿ ನಡೀತೀವಿ ಮತ್ತು ಎಲ್ಲರನ್ನೂ ಒಂದು ಮಾಡ್ತೀವಿ. ಇದೇ ತಿಂಗಳು 9ನೇ ತಾರೀಕು ಶುಕ್ರವಾರದಂದು ನಮ್ಮ ಕೋಲಾರದ ಅಸ್ಮಿತೆಯಾದಂತಹ ಕೋಟೆಗಾನಹಳ್ಳಿ ರಾಮಯ್ಯ ಸಾರ್ ಅವರ ಒಂದು ನೇತೃತ್ವದಲ್ಲಿ ಒಂದು ಹೊಸ ಪಡೆಯನ್ನು ಕಟ್ಟಿಕೊಂಡು ಕೋಲಾರ ಜಿಲ್ಲೆಯ ದಲಿತ ಪ್ರತಿರೋಧ ಪಡೆಯನ್ನು ಒಂದು ಹೆಸರಿನಲ್ಲಿ ನಮ್ಮ ಅನುದಾನ ಏನಿದೆ, ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಮೀಸಲಿಟ್ಟಂಥ ಅನುದಾನ SCP TSP ಅನುದಾನವನ್ನು ಹಲವಾರು ಇವರು ಏನು ನಮ್ಮ ರಾಜ್ಯ ಸರ್ಕಾರ ತಂದಂತಹ ಈ ಸ್ಕೀಮ್ಗಳು 5 ಗ್ಯಾರಂಟಿ ಯೋಜನೆಗಳೇನಿದೆ, ಈ ಯೋಜನೆಗಳಿಗೆ ನಮ್ಮ ಅನುದಾನಗಳನ್ನು ಬಳಸಿಕೊಂಡು ದಲಿತರಿಗೆ ವಂಚನೆ ಮಾಡ್ತಾ ಇರೋದನ್ನು ಖಂಡಿಸಿ ನಾವು 9ನೇ ತಾರೀಕು ಮಾನ್ಯ ಶಾಸಕರಾದಂತಹ SN ನಾರಾಯಣಸ್ವಾಮಿ ಅವರ ಮನೆ ಮುಂದೆ ಕೋಟೆಗಾನಹಳ್ಳಿ ರಾಮಯ್ಯ ಸಾರ್ ಅವರ ನೇತೃತ್ವ ವಹಿಸಿ ಅಲ್ಲಿ ಮಾಡಲಿದ್ದಾರೆ. ಅದೇ ದಿನ ರೂಪಕಳ ಶಶಿಧರ್ ಅವರ ಮನೆ ಮುಂದೆ N ವೆಂಕಟೇಶ್ ಅವರ ನೇತೃತ್ವದಲ್ಲಿ ನಮ್ಮ KGF ತಾಲೂಕಿನ ಎಲ್ಲ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಎಲ್ಲರ ನೇತೃತ್ವದಲ್ಲೂ ಕೂಡ ಈ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಸುಮಾರು ಸಾರ್ ಅವರು ಹೇಳ್ದಂಗೆ ಆವಾಗಲೇ 30,000 ಕೋಟಿಗಿಂತ ಹೆಚ್ಚಿನ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ನಮ್ಮೆಲ್ಲ ರಾಜ್ಯದ ದಲಿತರಿಗೆ ಅನ್ಯಾಯ ಮಾಡಿರುವಂಥ ಒಂದು ವಿಚಾರದಲ್ಲಿ ನಾವು ನಮ್ಮ ಧ್ವನಿಯನ್ನು ವಿಧಾನಸೌಧದಲ್ಲಿ ಇವರು ಮಾತಾಡಲೇಬೇಕು, ಶಾಸಕರಾದವರು ಮಾತಾಡಲೇಬೇಕು, ನಮಗೇನು ಅನ್ಯಾಯ ಆಗಿದೆ ಇದ್ರ ಬಗ್ಗೆ ಮಾತಾಡಬೇಕು ಅಂತ ನಾವು ಶಾಸಕರ ಮನೆ ಮುಂದೆ ಸುಮಾರು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 3 ಗಂಟೆವರೆಗೂ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ತಾಲೂಕಿನ ಎಲ್ಲ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳು, ರೈತಪರ ಸಂಘಟನೆಗಳು, ಮಹಿಳಾ ಒಕ್ಕೂಟಗಳು, ಯುವ ಸಂಘಟನೆಗಳು ಎಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ನಮ್ಮ ಧ್ವನಿಯನ್ನು ಸದನದಲ್ಲಿ ಎತ್ತಬೇಕು ಅಂತ ನಾವು ಈ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಆದ್ದರಿಂದ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕಂತ ಮನವಿ ಮಾಡ್ತಾ ಇದ್ದೀವಿ. ಮೊದಲು ದಲಿತ ಸಂಘರ್ಷ ಸಮಿತಿ ಅಂತಂದರೆ ಸರ್ಕಾರನೂ ನಡುಗ್ತಾ ಇತ್ತು, ಆದರೆ ಇವಾಗ ಅಂಥ ಸಂದರ್ಭ ಇಲ್ಲ. ಆದ್ದರಿಂದ ಅಂಥ ಒಂದು ಸಂದರ್ಭವನ್ನು ಮತ್ತೆ ಹುಟ್ಟಾಕಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ರಾಮಯ್ಯ ಸಾರ್ ಅವರ ಒಂದು ನೇತೃತ್ವದಲ್ಲಿ ಹಳೆಯ ದಲಿತ ಸಂಘರ್ಷ ಸಮಿತಿಯ ಒಂದು ವೈಭವ ಏನಿತ್ತು, ಅವರ ಒಂದು ಗತಿ ಏನಿತ್ತು, ಅದನ್ನು ಮತ್ತೆ ಹುಟ್ಟಾಕಬೇಕನ್ನೋ ಒಂದು ಆಲೋಚನೆಯಲ್ಲಿ ಈ ದಲಿತ ಪ್ರತಿರೋಧ ಪಡೆ ಅನ್ನೋದನ್ನು ಕಟ್ಟಿ ಮುಂದುವರಿಸ್ತಾ ಇದ್ದೀವಿ. ಇದು ಕೇವಲ KGF ಮತ್ತು ಬಂಗಾರಪೇಟೆಗೆ ಸೀಮಿತ ಆಗಿದೆ. ಇಡೀ ರಾಜ್ಯಾದ್ಯಂತ ಎಲ್ಲ ಶಾಸಕರ ಮನೆ ಮುಂದೆ ಕೂಡ ಇಂಥ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಇದು ಕೇವಲ ಸಣ್ಣ ಹೋರಾಟ ಆಗಿರೋದ್ರಿಂದ ಇದು ದೊಡ್ಡ ಮಟ್ಟದ ಹೋರಾಟ ಆಗಲಿದೆ. ಆದ್ದರಿಂದ ಎಲ್ಲರೂ ಕೂಡ ಎಚ್ಚೆತ್ತುಕೊಂಡು ಎಲ್ಲ ಶಾಸಕರ ಮನೆ ಮುಂದೆ ಕೂಡ ಈ ಹೋರಾಟವನ್ನು ಹಮ್ಮಿಕೋಬೇಕಂತ ತಮ್ಮೆಲ್ಲರಲ್ಲೂ ಕೂಡ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಜೈ ದಲಿತ ಪ್ರತಿರೋಧ ಪಡೆಗೆ, ದಲಿತ ಪ್ರತಿರೋಧ ಪಡೆಗೆ, ದಲಿತ ಪ್ರತಿರೋಧ ಪಡೆಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ.